ಚಿಕ್ಕಮಗಳೂರು ನಗರದ ಶಂಕರಾಪುರ ನಾಡದೇವತೆ ಶ್ರೀ ಮುತ್ತಿನಮ್ಮ ದೇವಿಯವರ ನೂತನ ರಾಜಗೋಪುರ ಲೋಕಾರ್ಪಣೆ ಹಾಗೂ ಬ್ರಹ್ಮ ಕಳಶ ಪ್ರತಿಷ್ಠಾಪನೆ ಮತ್ತು ಶ್ರೀ ಕೆಂಚಪ್ಪ ಸ್ವಾಮಿಯವರ ಮತ್ತು ಶ್ರೀ ಭೂತಪ್ಪ ಸ್ವಾಮಿಯವರ ಜೀರ್ಣೋದ್ಧಾರಿತ ನೂತನ ದೇವಾಲಯ ಪ್ರವೇಶೋತ್ಸವ ಮತ್ತು ಪ್ರತಿಷ್ಠಾಪನಾ ಮಹೋತ್ಸವ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ಜರುಗಿತು. ದೇವರಿಗೆ ವಿಶೇಷ ಪೂಜೆ, ಅಭಿಷೇಕ, ಕುಂಕುಮಾರ್ಚನೆ, ಹೋಮ ಹವನ, ಮಹಾಮಂಗಳಾರತಿ ಹೀಗೆ ಪೂಜಾ ಕೈಂಕರ್ಯಗಳು ವಿಧಿವಿಧಾನಗಳೊಂದಿಗೆ ನಡೆಯಿತು. ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಕ್ತಿ ತೋರಿದರು. ಬಳಿಕ ಮಾತನಾಡಿದ ಅವರು, ಗ್ರಾಮ ದೇವತೆ ಗ್ರಾಮದ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಭಕ್ತಿಗೆ ದೇವರು ಒಂದಲ್ಲ ಒಂದು ದಿನ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ ಎಂದು ಹೇಳಿದರು. ಮುತ್ತಿನಮ್ಮನವರ ಪಾದಾರವಿಂದಗಳಿಗೆ ನಮಿಸಿ ಇವತ್ತು ಜಗತ್ ನಿಯಾಮಕನಾಗಿರ್ತಕ್ಕಂಥ ಭಗವಂತನ ಮೇಲೆ ಶ್ರದ್ಧಾ ಭಕ್ತಿ ಇಟ್ಟು ನಮ್ಮ ಭಾವನೆ ಮತ್ತು ಭಕ್ತಿಯನ್ನು ಸೇರಿಸಿ ಆಚರಿಸ್ತಕ್ಕಂಥ ಉತ್ಸವ ತಾಯಿ ಮುತ್ತಿನಮ್ಮನನ್ನ ಅಂದ್ರೆ ದೇವನೊಬ್ಬ ನಾಮ ಹಲವು, ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿನಲ್ಲಿ ಶಕ್ತಿ ದೇವತೆ ಆರಾಧನೆ ನಾವು ಮಾಡ್ತೇವೆ. ಅದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ದುಷ್ಟರಿಗೆ ಶಿಕ್ಷೆ ಆಗಬೇಕು, ಸಜ್ಜನರಿಗೆ ಶಿಷ್ಟರಿಗೆ ರಕ್ಷಣೆ ಆಗಬೇಕು. ಅದರ ಸಂಕೇತವಾಗಿ ಈ ಗ್ರಾಮ ದೇವತೆಯ ಆರಾಧನೆ ನಡ್ಕೊಂಡು ಬಂದಿದೆ. ಇವತ್ತು ಶಂಕರಪುರ ಮತ್ತು ಚಿಕ್ಕಮಗಳೂರಿನ ಗ್ರಾಮಸ್ಥರು ಶತಭಕ್ತರ ತನುಮನ ಧನದ ಸಹಕಾರದೊಂದಿಗೆ ಮತ್ತೊಮ್ಮೆ ದೇವಾಲಯವನ್ನ ರಾಜಗೋಪುರದೊಂದಿಗೆ ಅತ್ಯಂತ ವೈಭವದಿಂದ ನಿರ್ಮಾಣ ಮಾಡಿ ಶ್ರದ್ಧಾಭಕ್ತಿಯಿಂದ ಈ ಒಂದು ಮುತ್ತಿನಮ್ಮ ದೇವಿಯ ಆರಾಧನೆಯನ್ನು ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೆ ಆ ತಾಯಿ ಸನ್ಮಂಗಳವನ್ನು ಉಂಟು ಮಾಡಲಿ. ಶಂಕರಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಪಾಲ್ಗೊಂಡಿದ್ದರು.